ಈ ಸಂದರ್ಭದಲ್ಲಿ ನಮ್ಮ ತಂದೆಯವರ ಜಾಗದಲ್ಲಿ ನನಗೆ ಕರ್ಕೊಂಡ್ಬಂದು ಕೂಡ್ತಕ್ಕಂಥ ಎಲ್ಲ ಈಗ ಹಿರಿಯರಾರ ಮತ್ತೆ ಅಣ್ಣ ತಮ್ಮಂದಿರಾರ ಎಲ್ಲರೂ ನನಗೆ ಸುರಪೂರಿನ ಮತಕ್ಷೇತ್ರದ ಜನರು ನಮ್ಮ ತಂದೆಯವರ ಸ್ಥಾನಕ್ಕೆ ಕೂತ್ಕೊಳ್ಳೋದಕ್ಕೋಸ್ಕರ ತಾವೆಲ್ಲರೂ ಆಶೀರ್ವಾದ ಮಾಡಿ ಇವತ್ತಿನ ದಿವಸ ಈ ಕಟ್ಟಡವನ್ನ ಉದ್ಘಾಟನೆ ಮಾಡುವಂತ ಒಂದು ಸೌಭಾಗ್ಯವನ್ನ ಕೊಟ್ಟಿದ್ದಕ್ಕಾಗಿ ನಾನು ಇವತ್ತಿನ ದಿವಸ ತಮ್ಮೆಲ್ಲರಲ್ಲೂ ಧನ್ಯವಾದವನ್ನ ನಾನು ಹೇಳಲು ಇಷ್ಟಪಡ್ತೀನಿ. ನಾನು ಕಾರ್ಯಗಳು ಮಾಡಕ್ಕಾಗ್ತದನ್ನೆಲ್ಲ ಮಾಡ್ತೀನಿ. ಮೊದಲನೇದಾಗಿ ಕಾಂಪೌಂಡ್ ವಾಲನ್ನ ನಾನು ನೋಡಕತ್ತೀನಿ, ಅದು ಕಣ್ಣು ಮುಂದೆ ಅದು ಸರಿ ಇಲ್ಲ, ಅದನ್ನ ನಾನು ಮಾಡಿಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ತೀನಿ. ನಾನು ಮತ್ತೆ ಇನ್ನೊಂದು ಮಾತೇನಂತ ಹೇಳಿದ್ರೆ, ನಾವು ಶಾಲೆಯಲ್ಲಿ ಪಾಠವನ್ನ ಕಲಿತ್ಬಿಟ್ಟು ಮುಂದಿನ ದಿವಸದಲ್ಲಿ ಕಾಲೇಜಿಗೆ ಹೋಗಿ ಆಮೇಲೆ ಇಂಜಿನಿಯರ್ ಆಗಿನಿ. ಹೆಚ್ಚಿನ ಆದ್ಯತೆ ಏನಂತ ಹೇಳಿದ್ರೆ, ಹಲವಾರು ಜನ ನಾನು ಗಮನಿಸಿರೋದು ಏನಂತ ಹೇಳಿದ್ರೆ, ಇಂಜಿನಿಯರಿಂಗ್ ಆಗಿರ್ಬೋದು, PUC ಆಗಲಿ, ಡಿಗ್ರಿ ಆಗಲಿ, ಅಲ್ಲಿ ಹೋದಾಗ ಏನಂತಾರೆ ಎಲ್ಲರೂ ಸೀರಿಯಸ್ನೆಸ್ ತಗೊಳ್ತಾರೆ. ಓದೋದಕ್ಕೋಸ್ಕರ ಸೀರಿಯಸ್ ತಗೊಂಡು ಓದೋಣ ಅಂತ ಹೇಳ್ಬಿಟ್ಟು ಸೀರಿಯಸ್ ತಗೊಂಡು ಅವ್ರನ್ನ ವಿದ್ಯಾಭ್ಯಾಸವನ್ನ ಕಂಪ್ಲೀಟ್ ಮಾಡ್ತಾರೆ. ಅದು ಯಾವಾಗ ಅದನ್ನ ಸೀರಿಯಸ್ ತಗೊಳ್ಳೋದಕ್ಕಿಂತ ಇವಾಗಿಂದನೇ ಏನು ತಮ್ಮ ವಿದ್ಯಾಭ್ಯಾಸವನ್ನ ಸೀರಿಯಸ್ ಆಗಿ ತಗೊಂಡು ಇವಾಗಿಂದನೇ ಓದ್ತಾ ಹೋದ್ರೆ ಅವತ್ತಿನ ದಿವಸ ತಮ್ಗೆ ಯಾರಿಗೂ ಕಷ್ಟ ಆಗಲ್ಲ. ಈಸಿಯಾಗಿ ತಮ್ಮ ಡಿಗ್ರಿಯನ್ನಾಗಿರ್ಬೋದು, ಪದವೀಧರ ಯಾವುದೇ ಹುದ್ದೆಯನ್ನ ತಾವು ಸಂಪೂರ್ಣ ಗೊಳಿಸಬಹುದು ಅನ್ನೋ ಒಂದು ಕಿವಿ ಮಾತನ್ನ ನಾನು ಎಲ್ಲ ವಿದ್ಯಾರ್ಥಿನಿಯರಿಗೆ ಈ ಸಂದರ್ಭದಲ್ಲಿ ನಾನು ಹೇಳಲು ನಾನು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಇದನ್ನ ಹೇಳುತ್ತಾ ವೇದಿಕೆ ಮೇಲಿದ್ದಂತ ಎಲ್ರಿಗೂ ಇವತ್ತಿನ ದಿವಸ ಈ ಒಂದು ಕಟ್ಟಡ ಉದ್ಘಾಟನೆ ಮಾಡೋದಕ್ಕೋಸ್ಕರ ನನಗೆ ಈ ವೇದಿಕೆ ಮೇಲೆ ಕರೆದ್ಬಿಟ್ಟು ಸನ್ಮಾನ ಮಾಡಿ ಈ ಒಂದು ಸಂದರ್ಭದಲ್ಲಿ ನನಗೆ ಉದ್ಘಾಟನೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಎಲ್ರಿಗೂ ಧನ್ಯವಾದವನ್ನು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. Thank you.